ಗುರುಗಳೇ 2026 ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಜೊತೆಗೆ ಒಂದಷ್ಟು ಸಂಕಲ್ಪಗಳನ್ನ ಇದೇ ರೀತಿಯಾಗಿ ಮಾಡ್ಬೇಕು ಅಂತ ಈಗ್ಲೇ ಪ್ಲಾನ್ ಹಾಕೊಂಡಿರ್ತಾರೆ 2026ಕ್ಕೆ. ಸೊ ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿಯ ತನಕ ಈ 2026ರ ವರ್ಷ ಹೇಗಿದೆ, ಯಾರಿಗೆ ಹೆಚ್ಚು ಫಲ, ಹಾಗೆ ಶುಭ ಅಶುಭ ಫಲ ಅಂತ ಬಂದಾಗ ಯಾವ ರೀತಿಯಾಗಿದೆ 12 ರಾಶಿಗಳಿಗೆ? ವೃಷಭ ರಾಶಿ 2026 ವರ್ಷ ಭವಿಷ್ಯ ನೋಡಿ. ವರ್ಷದ ಪ್ರಾರಂಭದಲ್ಲೇ ಶನಿ ಯೋಗ ಕಾರಕನಾಗಿದ್ದಾನೆ. ಗುರು ಬಲ ಇದೆ. ಪೂರ್ಣ ರೀತಿಯಲ್ಲಿ ಸಂಪತ್ತು ಹರಿದು ಬರುವಂತಹ ಯೋಗ, ಬಹಳ ರಾಜಯೋಗ ಅಂತ ಹೇಳ್ತೇವೆ ನಾವು. ಹಿಂದೆ ಮಾತನಾಡುವಾಗ ಹೇಳ್ತಾ ಇದ್ವಿ ಪಂಚರಾಜ ಯೋಗ ಅಂತ. ಖಂಡಿತ ಇವ್ರಿಗೆ ಶುಕ್ರ ದಶೆ ಹೊಡೆಯುತ್ತೆ, ಪಂಚರಾಜ ಯೋಗ ಪ್ರಾಪ್ತಿ ಆಗುತ್ತೆ ಅಂತಾನು ಹೇಳಬಹುದು. ಯಾಕಂದ್ರೆ ಎಲ್ಲೋ ಒಂದು ಕಡೆ 2026 ಒಂದಷ್ಟು ರಾಶಿಗಳಿಗೆ ಮಿಶ್ರ ಫಲ ಕೊಟ್ಟಿದ್ರೆ 2026 ಏನಿದೆ ಒಂದಷ್ಟು ಲಕ್ ತಂದು ಕೊಡುವಂತ ದಿನಗಳು ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಏಕಾದಶ ಸ್ಥಾನದಲ್ಲಿ ಮತ್ತೆ ಶನಿಯು ಮೂಲ ತ್ರಿಕೋಣ ಸ್ಥಾನದಲ್ಲಿ ವೃಷಭ ರಾಶಿಗೆ ವೀಕ್ಷಣೆ ಮಾಡ್ತಾ ಇದೆ. ಯಾಕಂದ್ರೆ ಶನಿ ಅಂದ್ರೇನೆ ಸರ್ವ ಯೋಗಕಾರಕ ಅಂತ ಹೇಳ್ತೀವಿ. ಕೆಲವೊಂದಷ್ಟು ಶನಿಯ ಪ್ರಭಾವಕ್ಕೆ ಒಳಗಾದಾಗ ಒಂದಷ್ಟು ಕಷ್ಟಗಳು ಕೊಡಬಹುದು. ಆದ್ರೆ ಈ ವೃಷಭ ರಾಶಿವರೆಗೆ ಶನಿಯು ಯೋಗಕಾರಕನಾಗಿರ್ತಾನೆ. ಮತ್ತೆ ಅದರ ಜೊತೆಗೆ ಅಭಿವೃದ್ಧಿಯತ್ತ ಕೊಡುವಂತಹದ್ದು ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಮತ್ತೆ ಗುರು ವರ್ಷದ ಪ್ರಾರಂಭದಲ್ಲೇ ವೃಷಭ ರಾಶಿಯವರೆಗೆ ದ್ವಿತೀಯ ಸ್ಥಾನ ಅಂದ್ರೆ ಮಿಥುನ ರಾಶಿಯಲ್ಲಿ ಇರುವಂತದ್ದು ನಾವು ನೋಡ್ತಾ ಇದೀವಿ. ಸೊ ಇದು ಬಹಳ ಉತ್ತಮವಾದಂತ ಫಲಗಳು ಅಂತ ಹೇಳ್ತೀವಿ. ಯಾರಿಗೆ ಗುರು ಶನಿ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ ಅವನು ಯಾವುದೇ ಕಷ್ಟದಲ್ಲಿದ್ರೇನು ನಿಭಾಯಿಸ್ತಾನೆ ಅಂತ ಹೇಳುತ್ತೆ. ಈಗ ಆಗ್ತಾ ಇರುವಂತದ್ದೇ 2026 ವರ್ಷ ಫಲ ಅಂತ ಬಂದಾಗ ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾದಂತಹ ದಿನಗಳು ಅಂತ ಹೇಳಬಹುದು. ಇನ್ನು ಅದರ ಜೊತೆಗೆ ಶನಿ ಏಕಾದಶಲ್ಲಿ ಇದ್ದಾಗ ಲಾಭಗಳನ್ನು ಹೆಚ್ಚು ತಂದು ಕೊಡುತ್ತೆ. ಬಿಸ್ನೆಸ್ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ. ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡಿ. ಹೊಸ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಲ ಮಾಡಿದ್ರೇನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಒಳ್ಳೆ ಲಾಭ ಬಂದ್ಬಿಡುತ್ತೆ. ಮತ್ತೆ ನೀವು ಕೆಲಸದ ವಿಚಾರದಲ್ಲಿ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ದೀರಾ, ಏನಾದ್ರೂ ವಿದೇಶಕ್ಕೆ ಸಂಬಂಧಪಟ್ಟಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತೆ ಅದರ ಜೊತೆಗೆ ಒಂದಷ್ಟು ಉತ್ತಮವಾದಂತಹ ಫಲಗಳನ್ನ ನಿರೀಕ್ಷೆಯನ್ನ ಶನಿಯಿಂದ ನಾವು ನೋಡಕ್ ಹೋದ್ರೆ ಒಂದಷ್ಟು ಕಬ್ಬಿಣ ಆಗಬಹುದು ಅಥವಾ ಆಟೋಮೊಬೈಲ್ ಸಂಬಂಧಪಟ್ಟಂತದ್ದು ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಅಂತವರಿಗೆ ಧನ ಲಾಭ ಉಂಟಾಗುವಂತದ್ದು ಇರುತ್ತೆ. ಬೇಡ ಅಂದ್ರೇನು ದುಡ್ಡು ಬರ್ತಾನೆ ಇರುತ್ತೆ. ಆ ತರ ಹೆಚ್ಚು ಲಾಭವನ್ನ ಗಳಿಕೆಯನ್ನ ಈ 2026 ಕಬ್ಬಿಣ ಆಟೋಮೊಬೈಲ್ ಸಂಬಂಧಪಟ್ಟಂತ ವ್ಯವಹಾರದಲ್ಲಿರುವಂತ ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾದಂತಹ ದಿನಗಳನ್ನ ನಿರೀಕ್ಷೆಯನ್ನ ಮಾಡಬಹುದು. ಇನ್ನ ಮಾರ್ಚ್ ಇಂದ ಶುಕ್ರ ಶನಿ ಸಂಯೋಗದಿಂದ ಶುಕ್ರ ದಶ ಪ್ರಾರಂಭವಾಗುತ್ತೆ ಅಂತ ಹೇಳ್ಬಹುದು. ಇದರಿಂದ ನೋಡಿ ಮುಟ್ಟಿದ್ದೆಲ್ಲ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು, ಒಂದಷ್ಟೆಲ್ಲ ಒಂದು ಉತ್ತಮ ಫಲಗಳನ್ನ ನಿರೀಕ್ಷೆಯನ್ನು ಮಾಡಬಹುದು. ಯಾವಾಗ ಶುಕ್ರ ಮೀನ ರಾಶಿಗೆ ಉಚ್ಚ ಸ್ಥಾನ ಆಗಿರ್ತಾನೆ. ಯಾಕಂತ ಹೇಳಿದ್ರೆ ಈ ವೃಷಭ ರಾಶಿಯ ಅಧಿಪತಿ ಬಂದು ಶುಕ್ರ ಉಚ್ಚ ಸ್ಥಾನದಲ್ಲಿ ಬಂದಾಗ ಮೀನ ರಾಶಿಗೆ ಅದ್ರ ಜೊತೆಗೆ ಶನಿಯ ಜೊತೆ ಸಂಯೋಗ ಆದಾಗ ಬಹಳ ಉತ್ತಮವಾದಂಥದ್ದು ಇರುತ್ತೆ. ದಿಢೀರಂತ ಏನಾದ್ರೂ ಪಿತ್ರಾರ್ಜಿತ ಆಸ್ತಿ ಬಂದ್ಬಿಡಬಹುದು. ಅಂದ್ರೆ ಆ ಶುಕ್ರ ಶನಿ ರಾಜಯೋಗ ಹೇಗೆ ತಂದ್ಕೊಡುತ್ತೆ ಅಂತ ಹೇಳಿದ್ರೆ ಏನೋ ಒಂದ್ ಸ್ವಲ್ಪ ಲಾಭ ತಂದ್ಕೊಡ್ಬಿಡುತ್ತೆ, ಏನೋ ಒಂದಷ್ಟು ದುಡ್ಡು ಬಂತು, ಅನುಕೂಲ ಆಯ್ತು ಅನ್ನುವಂತ ಫಲಗಳು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಶುಕ್ರ ಶನಿಯ ಸಂಯೋಗ ಪರಮೋಚ್ಚ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಇವ್ರಿಗೆ ಹೇಗೆ ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ ದಿಢೀರಂತ ಲಕ್ಷಗಳಲ್ಲ ಕೋಟಿಗಳು ಬರುವಂತ ಸಾಧ್ಯತೆಗಳು ಇರುತ್ತೆ. ಏನಾದ್ರೂ ಪಿತ್ರಾರ್ಜಿತ ಆಸ್ತಿ ಆಗ್ಬೋದು, ದಿಢೀರಂತ ಲಾಟ್ರಿ ಹೊಡಿಬಹುದು. ಈ ತರ ಯೋಗಗಳನ್ನ ಮಾರ್ಚ್ ತಿಂಗಳು ಏನಿದೆ ಆ ಸಂದರ್ಭದಲ್ಲಿ ವೃಷಭ ರಾಶಿಯವರು ನಿರೀಕ್ಷೆಯನ್ನ ಮಾಡಬಹುದು. ಗುರುಗಳು ಹೇಳಿದಾರಪ್ಪ ಮಾರ್ಚ್ ತಿಂಗಳಲ್ಲಿ ನಾನು ಏನು ಮಾಡಲ್ಲ, ಕುತ್ಕೊಂಡಿದ್ರೇನೆ ದುಡ್ಡು ಬರುತ್ತೆ ಅಂತ ಹೇಳಿ ಅನ್ನುವಂಥವ್ರು ನಿಮ್ಗೆ ಮನೇಲಿದ್ರೇನೋ ನಿಮ್ಗೆ ಹುಡ್ಕೋ ಬರೋಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಆ ಯೋಗ ನಿಮ್ಗೆ ಆ ರೀತಿ ಕೆಲಸ ಮಾಡುತ್ತೆ. ಮತ್ತೆ ಅದರ ಜೊತೆಗೆ ಏಪ್ರಿಲ್ 20ರ ಮೇಲೆ ಒಂದಷ್ಟು ಸ್ವಂತ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಮಟ್ಟಿಗೆ ಒಂದಷ್ಟು ಲಾಭ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಏಪ್ರಿಲ್ ತಿಂಗಳ ನಂತರ ಏನಾದ್ರೂ ಬಿಸ್ನೆಸ್ ಪ್ರಾರಂಭ ಮಾಡುವಂತವ್ರು ಅಥವಾ ಇರೋ ಕೆಲಸ ಬಿಟ್ಟು ಬೇರೆ ಏನಾದ್ರೂ ಸ್ವಂತ ಬಿಸ್ನೆಸ್ ಮಾಡೋಣ ಅನ್ನುವಂಥವ್ರಿಗೂ ಕೈ ಹಿಡಿಯುತ್ತೆ. ಒಂದಷ್ಟು ಜನ ರಾಜಕೀಯ ಕ್ಷೇತ್ರಕ್ಕೆ ಇಳಿಯುವಂತವ್ರು ನಾವು ನೋಡ್ತಾ ಇದ್ವಿ. ಏನಾದ್ರೂ ದೊಡ್ಡ ಹುದ್ದೆಯಲ್ಲಿ IAS ಅಥವಾ IPS ಇಂತಹ ವೃತ್ತಿಯಲ್ಲಿರುವಂತವ್ರು ಯಾರು ಇರ್ತಿರೋ ರಾಜಕೀಯದ ಭವಿಷ್ಯನೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಜೂನ್ ಒಂದಷ್ಟು ಗುರು ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಜೂನ್ 1ನೇ ತಾರೀಕಿಂದ ಗುರು ಬದಲಾವಣೆ ಆಗುತ್ತೆ. ಸೊ ಜೂನ್ ವರೆಗೂ ಯಾವುದೇ ರೀತಿಯಾದಂತಹ ವೃಷಭ ರಾಶಿಯವರಿಗೆ ತೊಂದರೆ ಇರೋದಿಲ್ಲ. ಜೂನ್ ಕಳೆದ ಮೇಲೆ ಒಂದಷ್ಟು ಗುರು ಬದಲಾವಣೆಯಿಂದ ಒಂದಷ್ಟು ರಾಶಿಗಳಿಗೆ ಒಂದಷ್ಟು ಪ್ರಭಾವ ಹೇಗಿರುತ್ತೆ, ಅದೇ ರೀತಿ ಮದುವೆ ವಿಚಾರದಲ್ಲಿ ಒಂದಷ್ಟು ಅಡ್ಡಿ ಆತಂಕಗಳು ಬರಬಹುದು. ಬಹಳ ಜನ ಏನಾದ್ರೂ ಮದುವೆ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಸೆಟ್ ಆಗಿದೆ ಅಂತ ಹೇಳಿದ್ರೆ
ವೃಷಭ ರಾಶಿಯವರು ಜೂನ್ ಒಳಗಡೆನೆ ಮದುವೆ ವಿಚಾರದಲ್ಲಿ ಮಾಡಿ ಮುಗಿಸೋದು ಬಹಳ ಒಳ್ಳೇದು. ನಂತರ ಶುಭ ಕಾರ್ಯಗಳು ಆಗೋದಿಲ್ಲ. ಆದಂತಹ ಏನಾದ್ರೂ ಮದುವೆ ಸೆಟ್ ಆಗಿದ್ರೇನು ಅದೇನಾದ್ರೂ ಕಾರಣಾಂತರದಿಂದ ಅದು ಕೈ ತಪ್ಪೋಗುವಂತದ್ದು ಇರುತ್ತೆ, ಅಥವಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗುವಂತದ್ದು, ಒಂದಷ್ಟು ತೊಂದರೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಏನಾದ್ರೂ ಜೊತೆಗೆ ಬಿಸ್ನೆಸ್ ಅಲ್ಲೇನು ಅಷ್ಟು ಏಳಿಗೆ ಇರುವಂತದ್ದು ನಾವು ಇಲ್ಲಿ ನೋಡಬಹುದಾಗಿದೆ. ಇನ್ನ ಉದ್ಯೋಗದ ಬದಲಾವಣೆ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಮಾಡಕ್ ಹೋಗ್ಬೇಡಿ ಜೂನ್ ನಂತರ. ಯಾಕಂತ ಹೇಳಿದ್ರೆ ಜೂನ್ ನಂತರ ಗುರು ಹೋಗಿದ ತಕ್ಷಣನೇ ನನ್ಗೆಲ್ಲಾ ಚೆನ್ನಾಗಿದೆ ಅಂತ ಹೇಳಿ ಕುತ್ಕೊಂಡು ಏನೋ ಮಾಡಕ್ ಹೋಗಿ ತೊಂದರೆ ಅನುಭವಿಸುವಂತದ್ದು ಇರುತ್ತೆ. ಒಟ್ಟಾರೆ ವರ್ಷದ ಪ್ರಾರಂಭದ ಏನು 6 ತಿಂಗಳ ಕಾಲ ಬಹಳ ಉತ್ತಮವಾದಂತ ಜೀವನವನ್ನ ವೃಷಭ ರಾಶಿಯವರು ನಡೆಸುವಂತದ್ದಿರುತ್ತೆ. ಆನಂತರ ಏನಾಗುತ್ತೆ, ಗುರು ಬದಲಾವಣೆ ವಿಚಾರದಲ್ಲಿ ನಾವು ನೋಡಿದಾಗ ಒಂದಷ್ಟು ಪ್ರಾಬ್ಲಮ್ ಎದುರಾಗಬಹುದು. ಇನ್ನ ಅಕ್ಟೋಬರ್ 31ರಲ್ಲಿ ನಾನು ಹಿಂದೆನೂ ಮಾತನಾಡುವಾಗ ಹೇಳ್ತಾ ಇದ್ದೆ ನೋಡಿ, ಗುರು ಅಕ್ಟೋಬರ್ ತಿಂಗಳಲ್ಲಿ ಸಿಂಹ ರಾಶಿಗೆ ಬದಲಾವಣೆ ಆಗ್ತದೆ 31ನೇ ತಾರೀಕು. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬದಲಾವಣೆ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಒಂದು ಹೆಚ್ಚು ಕೆಲಸದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಆಗಬಹುದು. ವಿದ್ಯಾಭ್ಯಾಸದಲ್ಲಿ ನೋಡಿ ಗುರು ಮತ್ತೆ ಅದರ ಜೊತೆ ಕೇತು ಸಂಯೋಗ ಆಗ್ತಾ ಇದೆ. ಹಾಗಾಗಿ ಇವ್ರಿಗೂ ವಿದ್ಯಾರ್ಥಿಗಳಿಗೆ ವಿದ್ಯಾಭಂಗ ಉಂಟಾಗೋದು, ಹೈಯರ್ ಎಜುಕೇಶನ್ಗೆ ಮಧ್ಯದಲ್ಲಿ ನಿಲ್ಸ್ಬಿಡುವಂತದ್ದು, ಅಥವಾ ಎಲ್ಲಾದ್ರೂ ವಿದೇಶದಲ್ಲಿ ಮಕ್ಕಳು ಓದ್ತಾ ಇದ್ರೆ ಅಲ್ಲಿ ಏನೋ ತೊಂದರೆ ಆಗಿ ಮನೆಗೆ ಬರುವಂತದ್ದು, ಈ ತರ ಸಂದರ್ಭಗಳು ಎದುರಾಗುವಂತದ್ದು ಇರುತ್ತೆ. ಆ ಸಂದರ್ಭದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಂದ್ ಸ್ವಲ್ಪ ನೋಡ್ಕೋಬೇಕಾಗುತ್ತೆ 2026ರಂದು ಇಯರ್ ಅಲ್ಲಿ. ಮತ್ತು ಆ ತಿಂಗಳಲ್ಲಿ ಒಂದಷ್ಟು ಕುಟುಂಬದಲ್ಲಿನೂ ನೆಮ್ಮದಿ ಇರೋದಿಲ್ಲ. ಅಕ್ಟೋಬರ್ ತಿಂಗಳಲ್ಲಿ ಗಂಡ ಹೆಂಡತಿ ನಡುವೆ ಕಲಹಗಳಾಗ್ಬೋದು, ಅಥವಾ ಯಾವ್ದನ ಒಬ್ಬ ವ್ಯಕ್ತಿಯಿಂದ ತೊಂದರೆಗಳಾಗೋದು, ಆರ್ಥಿಕ ಸಂಕಷ್ಟಗಳು ಉಂಟಾಗುವಂಥದ್ದು, ಈ ತರದ ವೈವಾಹಿಕ ಜೀವನಕ್ಕೂ ಒಂದಷ್ಟು ಹೊಡೆತ ಬೀಳುವಂಥದ್ದು ಇರುತ್ತೆ. ನವೆಂಬರ್ ಮಧ್ಯಭಾಗ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಶುಕ್ರ ಗ್ರಹ ಏನು ತುಲಾ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ, ಮತ್ತೆ ಒಂದಷ್ಟು ಯಾವಾಗ್ಲೂ ಅಷ್ಟು ಶುಕ್ರ ಸ್ವಕ್ಷೇತ್ರ ಬಂದಾಗ ಒಂದಷ್ಟು ಉತ್ತಮವಾದಂತ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ಮತ್ತೆ ಅದರ ಜೊತೆಗೆ ರಾಹುಕೇತುಗಳು ಬದಲಾವಣೆ ಆಗ್ತಾ ಇರುತ್ತೆ. ಯಾವಾಗ್ಲಾದ್ರೂ ನೋಡಿ, ಯಾವಾಗೂ ರಾಹುಕೇತು 18 ತಿಂಗಳ ಕಾಲ ಒಂದು ರಾಶಿಯಲ್ಲಿ ನಾವು ನೋಡ್ತೀವಿ. ಒಂದಷ್ಟು 18 ತಿಂಗಳ ನಂತರ ಹಿಂದೆ ಮುಂದೆ ಬದಲಾವಣೆಗಳನ್ನ ನಾವು ನಿರೀಕ್ಷೆಯನ್ನು ಮಾಡ್ತೀವಿ. ಯಾವಾಗ ರಾಹುಕೇತುಗಳು ಬದಲಾವಣೆ ಆಗುತ್ತೋ ಒಂದಷ್ಟು ವೃಷಭ ರಾಶಿಯವರಿಗೆ ಒಂದಷ್ಟು ಉತ್ತಮ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದು. ಒಟ್ಟಾರೆ 2026 ಏನು ಈ ವೃಷಭ ರಾಶಿಯವರಿಗೆ ಪ್ರಾರಂಭದ 6 ತಿಂಗಳ ಕಾಲ ಏನೇ ಮುಟ್ಟಿದ್ರು ಚಿನ್ನ ಆಗುವಂತ ಯೋಗಗಳನ್ನ ಕೊಡುತ್ತೆ. ನೀವು ಕಬ್ಬಿಣ ಮುಟ್ಟಿ ಅದರಲ್ಲಿ ಒಳ್ಳೆ ಚಿನ್ನದ ಬೆಲೆ ಬಾಳುವಂತ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತೀರಾ, ವಿವಾಹ ಶುಭ ಕಾರ್ಯಗಳು ಆಗುತ್ತೆ. ಆನಂತರ ಬರುವಂತ ದಿನಗಳು ಒಂದು 4 ತಿಂಗಳ ಕಾಲ ಒಂದಷ್ಟು ಸಮಸ್ಯೆಗಳು ಎದುರಾಗುವಂತದ್ದು ಇರುತ್ತೆ, ಒಂದಷ್ಟು ಯೋಗಗಳು ಕಡಿಮೆ ಆಗುತ್ತೆ. ಆನಂತರ ವರ್ಷದ ಕೊನೆಯ ಮಾಸ ಅಂತ ನಾವು ಬಂದಾಗ ಡಿಸೆಂಬರ್ ನವೆಂಬರ್ ಎಂಡಿಂಗ್ ಸಂದರ್ಭದಲ್ಲಿ ಒಂದಷ್ಟು ರಾಹುಕೇತುಗಳ ಬದಲಾವಣೆಗಳಿಂದ, ಮತ್ತೆ ಒಂದಷ್ಟು ಗುರು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬದಲಾವಣೆ ಆದಂತ ಸಂದರ್ಭದಲ್ಲಿ ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಒಂದಷ್ಟು ವಿದ್ಯಾಭ್ಯಾಸಕ್ಕೆ ತೊಂದರೆ ಆದ್ರೆ ಗುರು ಬದಲಾವಣೆಯಿಂದ ಕೇತು ಜೊತೆ ಸಂಯೋಗ ಆ ಬಿಸ್ನೆಸ್ ವ್ಯವಹಾರದಲ್ಲಿ ಇರುವಂತವರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಇವೆಲ್ಲವೂ 2026 ವರ್ಷದ ಕೊನೆಯಲ್ಲಿ ಉತ್ತಮವಾದಂತ ಫಲಗಳನ್ನ ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.